ಇವತ್ತು ನಾನು ನಿಮ್ಗೆ ಕೊಟ್ಟಿರೋ ಹಾರರ್ ಸ್ಟೋರಿ ಬಂದು ಒಂದು ನಿಜವಾದ ಸ್ಟೋರಿ. ಏಕೆಂದರೆ ಅಲ್ಲಿನ ಗೌರ್ಮೆಂಟೇನೆ ಈ ಜಾಗನ ಹಾಂಟೆಡ್ ಅಂತ ಅನೌನ್ಸ್ ಮಾಡಿದೆ. ಆ ಜಾಗ ಯಾವುದು ಗೊತ್ತಾ? ಅದೇ ರಾಜಸ್ಥಾನಲ್ಲಿರುವ ಬಾಂಗಡ್ ಫೋರ್ಟ್. ಈ ಬಾಂಗಡ್ ಫೋರ್ಟ್ ಬಗ್ಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೇನೆ ಇರ್ಬೋದು. ಆದರೆ ಅದರ ಹಿಂದೆ ಇರುವ ರಹಸ್ಯ ಯಾರಿಗೂ ತಿಳಿದಿಲ್ಲ. ಈ ಬಾಂಗಡ್ ಫೋರ್ಟ್ ಭಾರತದ ಶಾಪಗ್ರಸ್ತ ಜಾಗದಲ್ಲಿ ಒಂದಾಗಿದೆ ಮತ್ತು ಇದೇ ಮೊದಲನೇದಾಗಿದೆ. ಈ ಬಾಂಗಡ್ ಫೋರ್ಟ್ ರಾಜಸ್ಥಾನಲ್ಲಿ ಇಳಿದು ಜೈಪುರಿಂದ 65 ಕಿಲೋಮೀಟರ್ ಹೋದ ನಂತರ ಕಾಣಲು ಸಿಗುತ್ತದೆ. ಈ ಬಾಂಗಡ್ ಫೋರ್ಟ್ ನಿರ್ಮಾಣಗೊಂಡಿದ್ದು 1573ರಲ್ಲಿ ಮತ್ತು ರಾಜ್ವತ್ ಅವರ ಆಳ್ವಿಕೆಯಲ್ಲಿ. ಇದು 1613ರವರೆಗೂ ಚೆನ್ನಾಗೇ ಇರುತ್ತದೆ. ಅದಾದ ನಂತರ 1783ರಲ್ಲಿ ನಾಶವಾಗುತ್ತದೆ. ಇದರ ಹಿಂದಿನ ಸ್ಟೋರಿ ಏನು ಗೊತ್ತಾ? 17ನೇ ಶತಮಾನದಲ್ಲಿ ರಾಜರ ಮಗಳಾಗಿದ್ದಂಥ ರಾಣಿ ರತ್ನಾವತಿ ಅವರು ನೋಡಲು ತುಂಬ ಸುಂದರವಾಗಿರುತ್ತಾರೆ ಮತ್ತು ಅವರಷ್ಟು ಸುಂದರವಾಗಿ ಈ ರಾಜ್ಯದಲ್ಲಿ ಯಾರಿರುವುದಿಲ್ಲ. ಅದೇ ಕಾರಣದಿಂದ ಆ ರಾಜ್ಯದ ಜನರು ರಾಣಿಯ ಮೇಲೆ ಕಣ್ಣನ್ನು ಇಟ್ಟಿರುತ್ತಾರೆ. ಅದೇ ರಾಜ್ಯನಾದಂಥ ಒಬ್ಬ ಮಾಟಗಾರ ರಾಣಿಯ ಮೇಲೆ ಕಣ್ಣಿಟ್ಟು ಅವರನ್ನೇ ಪಡೆಯಲೇಬೇಕೆಂದು ಕಾಯುತ್ತಿರುತ್ತಾನೆ. ಆ ಮಾಟಗಾರ ಬ್ಲ್ಯಾಕ್ ಮ್ಯಾಜಿಕಲ್ಲೂ ಕೂಡ ತುಂಬ ಅದಲ್ಲದೆ ಅವನ ಶಕ್ತಿಯಿಂದನೇ ರಾಣಿಯನ್ನು ಪಡೆಯಬೇಕೆಂದು ರಾಣಿ ಇಲ್ಲದ ಸಮಯದಲ್ಲಿ ಕೋಟೆಗೆ ಹೋಗಿ ರಾಣಿಯ ರೂಮಿಗೆ ಹೋಗಿ ರಾಣಿ ಯೂಸ್ ಮಾಡುತ್ತಿದ್ದಂಥ ಒಂದು ಪರ್ಫ್ಯೂಮ್ ಬಾಟಲನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡುತ್ತಾನೆ. ಈ ವಿಷಯ ಹೇಗೋ ರಾಣಿಗೆ ತಿಳಿದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಂಥ ಅದೊಂದು ಪರ್ಫ್ಯೂಮ್ ಬಾಟಲನ್ನು ನೆಲಕ್ಕೆ ಎಸೆದು ಹೊಡೆದಾಕುತ್ತಾರೆ. ಬ್ಲ್ಯಾಕ್ ಮ್ಯಾಜಿಕಲ್ಲಿ ನಿಮಗೆ ತಿಳಿದಿರೋ ಒಂದು ಸಂಗತಿ ಏನು ಗೊತ್ತಾ? ಅದೇನೆಂದರೆ ಯಾರ ಮೇಲೆ ನಾವು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುತ್ತೀವೋ ಅವರಿಗೆ ಅದು ಏನೂ ಆಗದಿದ್ದಲ್ಲಿ ಮಾಡಿಸಿದವನಿಗೆ ಅದು ರಿವರ್ಸ್ ಆಗುತ್ತದೆ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸ್ ಆಗುತ್ತದೆ. ಅದೇ ರೀತಿ ಇವನ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸ್ ಆಗಿ ಅವನು ಸಾಯುತ್ತಾನೆ. ಅವನು ಸಾಯಕ್ಕಿಂತ ಮುಂಚೆ ಒಂದು ಶಾಪ ಕೂಡ ನೀಡುತ್ತಾನೆ. ಆ ಶಾಪವೇ ಇವತ್ತಿಗೂ ಅಲ್ಲಿ ಕಾಡುತ್ತಿದೆ. ಆ ಶಾಪ ಏನು ಗೊತ್ತಾ? ಆ ಶಾಪ ಏನೆಂದರೆ ಆ ರಾಜ್ಯದಲ್ಲಿ ಯಾರೇ ಸತ್ತರೂ ಅವರ ಆತ್ಮ ಅದೇ ರಾಜ್ಯದಲ್ಲಿ ಮತ್ತು ಅದೇ ಕೋಟೆಯಲ್ಲಿ ಬಂಧನ ಆಗಬೇಕೆಂದು. ಅದಾಗಿ ಎಷ್ಟೋ ವರ್ಷಗಳ ನಂತರ ಪಕ್ಕದ ರಾಜ್ಯದವರು ಈ ರಾಜ್ಯಕ್ಕೆ ಯುದ್ಧ ಮಾಡಲು ಎಂದು ಬರುತ್ತಾರೆ ಮತ್ತು ಈ ರಾಜ್ಯದವರೆಲ್ಲರನ್ನು ಸಾಯಿಸುತ್ತಾರೆ. ಅದಲ್ಲದೆ ರಾಣಿ ಕೂಡ ಸಾಯುತ್ತಾರೆ. ಇವರು ಸತ್ತ ನಂತರ ಇವರ ಆತ್ಮ ಎಲ್ಲ ಇದೇ ಕೋಟೆಯಲ್ಲಿ ಬಂಧನವಾಗಿದೆ ಎಂದು ಈಗಲೂ ಜನ ನಂಬುತ್ತಾರೆ ಮತ್ತು ಹೇಳುತ್ತಾರೆ. ಇದಕ್ಕೆ ಸಾಕ್ಷಿ ಏನು ಗೊತ್ತಾ? ಆ ಕೋಟೆಯಲ್ಲಿ ಇರುವ ಹಿಂಬದಿಯ ಒಂದು ಕೋಣೆಯಲ್ಲಿ ಕೆಟ್ಟ ಸ್ಮೆಲ್ ಒಂದು ಬರುತ್ತದೆ ಎಂದು ಜನರು ಈಗಲೂ ಹೇಳುತ್ತಾರೆ. ಮತ್ತು ಆ ಸ್ಮೆಲ್ ಏನೆಂದು ಯಾರು ತಿಳಿದುಕೊಂಡಿಲ್ವಂತೆ ಮತ್ತು ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಮಾಡಿಲ್ಲವಂತೆ. ಮತ್ತು ಅಲ್ಲಿನ ಗೌರ್ಮೆಂಟೇನೆ ಇಲ್ಲಿಗೆ ಸಂಜೆ 6 ಗಂಟೆ ನಂತರ ಯಾರಿಗೂ ಎಂಟ್ರಿ ಇಲ್ಲ ಎಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅದನ್ನು ಮೀರಿ ಅಲ್ಲಿಗೆ ಯಾರಾದರೂ ಹೋದರೆ ಅವರ ಮೇಲೆ ಲೀಗಲ್ ಆಗಿ ಆ್ಯಕ್ಷನ್ ಕೂಡ ತಗೊತಾರಂತೆ. ಅದನ್ನು ಬಿಡ್ರಿ, ಅಲ್ಲಿಗೆ 6 ಗಂಟೆ ನಂತರ ಯಾರ್ಯಾರು ಹೋಗಿದ್ದಾರೋ ಇದುವರೆಗೂ ಯಾರೂ ವಾಪಸ್ ಕೂಡ ಬಂದಿಲ್ವಂತೆ. ಇದು ಈ ಕೋಟೆಯ ಒಂದು ಮಾಹಿತಿ. ಮತ್ತು ಈ ಮಾಹಿತಿ ಜೊತೆ ಇನ್ನೂ ನಮಗೆ ತಿಳಿದು ಬಂದಂಥ ವಿಷಯ ಏನು ಗೊತ್ತಾ? ಇಲ್ಲಿ ಎಷ್ಟೋ ಜನರಿಗೆ ರಾತ್ರಿ ಹೊತ್ತು ಅಲ್ಲಿ ಯುದ್ಧ ಮಾಡಬೇಕಾದ್ರೆ ಆದಂಥ ತಲ್ವಾರ್ ಶಬ್ದ ಮತ್ತು ಕುದುರೆಗಳ ಓಡಾಟ ಮತ್ತು ಜನಗಳ ಚೀರಾಟ ಕೇಳುತ್ತದಂತೆ. ಅದರಿಂದನೇ ಇಲ್ಲಿಗೆ 6 ಗಂಟೆ ನಂತರ ಯಾರಿಗೂ ಎಂಟ್ರಿ ಇಲ್ಲ. ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಫಾಸ್ಟ್ ಫೋಕಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಆಲ್ ಅಲ್ಲಿ ಇಡಿ. ಥ್ಯಾಂಕ್ ಯು.